ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಅಡುಗೆ ಮನೆ. ಇವತ್ತು ಇನ್ಸ್ಟೆಂಟಾಗಿ ಬೇಗ ಚಿಕನ್ ರುಬ್ಬೋದು, ಏನು ಬೇಡ, ಎಲ್ಲ ಹಂಗೆ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಮಾಡೋಣ. ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದ್ಸತಿ ನೀವು ಸಹ ಟ್ರೈ ಮಾಡಿ. ಈಗ ತೊಳೆದಿಟ್ಕೊಂಡಿದ್ದೀನಿ, ಚಿಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಮತ್ತೆ ನಾವೇನು ಒಗ್ಗರಣೆ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೊಮೆಟೊ ಸಣ್ಣದು 2 ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, 1 ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಾವೇನು ಫ್ರೈ ಮಾಡ್ಕೊಳ್ಳೋಷ್ಟೇ ಇಲ್ಲ, ಇನ್ಸ್ಟೆಂಟಾಗಿ ನಮಗೆ ನನ್ನ ಹೆಲ್ತ್ ಹುಷಾರಿಲ್ಲ ಅಂದಾಗ ಇನ್ಸ್ಟೆಂಟಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, 4 ಲವಂಗ ಎಲ್ಲ ಪಲಾವ್ ಸಾಮಾನು ತೊಗೊಂಡಿದ್ದೀನಿ, ಇದರಲ್ಲೇ ಹಾಕ್ಬಿಡೋಣ. ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮನೇಲೂ ಟ್ರೈ ಮಾಡಿ, ಒಂದು ಸತಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ಇದಕ್ಕೆ ಮಸಾಲೆಗಳು ಅಷ್ಟೇ ಎಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಚಿಕನ್ ಮಸಾಲೆ ಇದ್ದರೂ ಹಾಕ್ಕೊಬೋದು. ಧನಿಯಾ ಪುಡಿ ಇದು ಸಣ್ಣ ಸ್ಪೂನು, ಅದಕ್ಕೆ ನಾನು 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಇದು ತುಂಬ ಇನ್ಸ್ಟೆಂಟಾಗಿ ತುಂಬಾ ಟೇಸ್ಟಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಬಾಯಿ ಕೆಟ್ಟೋಗೈತೆ, ನನಗೆ ಜ್ವರ ಬಂದದಕ್ಕೆ. ಸ್ವಲ್ಪ ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಹಾಕಿದ್ದಾಯ್ತಲ್ವ, ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಗೋಲ್ಡ್ ವಿನ್ನರ್. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಇದೆಲ್ಲ ರುಬ್ಬಿ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತಲ್ವಾ, ಅದಕ್ಕೆ ಹೆಲ್ತ್ ಸರಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು ಮನೆಯಲ್ಲಿ. ಮತ್ತು ಸಾಲ್ಟು ಇದರಲ್ಲೇ ಹಾಕ್ಕೊಳ್ಳಿ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಈಗ ಹಾಕ್ಕೊತೀನಿ. ಈಗ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಮತ್ತು ನೀರೊಂದು ಲೋಟ ಹಾಕ್ಕೊತಾ ಇದ್ದೀನಿ ಇದರಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿಕನ್ದು ಮಸಾಲೆ ಇದ್ರೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಹಾಕ್ಬೇಡಿ, ಚೆನ್ನಾಗಿ ಕೂಗಿಸಿದ ಮೇಲೆ ನೀವು ಹಾಕ್ಕೊಳ್ಳಿ. ಸಾಕು ಇಷ್ಟು ನೀರು, ಚಿಕನಲ್ಲೂ ನೀರು ಬಿಡುತ್ತಲ್ವ ಅದಕ್ಕೆ. ಮತ್ತು ಇದರಲ್ಲಿ ಕಾಲುಗಳಿದೆ ಅಂತ ಕಮೆಂಟ್ ಹಾಕ್ಬೇಡ್ರಿ, ಜಾಸ್ತಿ ಕಾಲಿದೆ ಅಂತೇಳ್ಬಿಟ್ಟು. ಮತ್ತು ರೆಡಿ ಆಯ್ತು. ಈಗ ಇದು ಲಾಕ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡೋಣ. ಓಕೆ ಫ್ರೆಂಡ್ಸ್, ರೆಡಿ ಆಯಿತು. ಬಿರಿಯಾನಿ ಜೊತೆ ಚಿಕನ್ ಕರಿನೋ ಅನ್ಕೊಬೋದು, ಸ್ವಲ್ಪ ತೆಳು ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ಅನ್ಕೊಬೋದು. ತುಂಬ ಟೇಸ್ಟಾಗಿದೆ, ಒಂದು ಸತಿ ಟ್ರೈ ಮಾಡಿ. ಬಿರಿಯಾನಿ ಜೊತೆ, ಬಿರಿಯಾನಿನೂ ಸಿಂಪಲಾಗಿ ಮಾಡಿದ್ದು, ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಂಗೆ ಮೈ ಬೇರೆ ಸ್ವಲ್ಪ ಹುಷಾರಿಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಚಿಕನ್ ಗ್ರೇವಿ ಹೇಗೆ ಬಂತು ಅಂತ ತಿಳಿಸಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಸಹ. ಎಲ್ಲರೂ ತಿಂದು ನೋಡಿ ಟೇಸ್ಟ್ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ನೀವು ಎಲ್ಲರೂ ಕಮೆಂಟ್ ಮಾಡಿದ್ರೆ ನನಗೂ ಒಂದು ಕ್ರೇಜ್ ಇರುತ್ತೆ. ಸ್ವಲ್ಪ ವಾಯ್ಸು ಹೆಲ್ತ್ ಹಾಳಾಗಿರೋದಕ್ಕೆ ಸರಿ ಇಲ್ಲ. ಓಕೆ ಫ್ರೆಂಡ್ಸ್, ತಿಂದು ಎಲ್ಲರೂ ಎಂಜಾಯ್ ಮಾಡಿ. ಓಕೆ, ಬಾಯ್.